ಸಿಲಿಕಾನ್ ಸಿಟಿಯಲ್ಲಿ ಕನ್ನಡ ಕಹಳೆ ಜೋರಾಗ್ತಾ ಇದೆ. ನಾಮಫಲಕಗಳಲ್ಲೂ ಕೂಡ ಕನ್ನಡವನ್ನ ಬಳಸಬೇಕು, ನಾಮಫಲಕದಲ್ಲಿ ಕನ್ನಡ ಕಡೆಗಣನೆ ಸಲ್ಲದು ಅಂತ ಕನ್ನಡ ರಣ ಕಹಳೆ ಮೊಳಗ್ತಾ ಇದೆ ಕರವೇ ಕಾರ್ಯಕರ್ತರಿಂದ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇಂಗ್ಲಿಷ್ ವೈಭವೀಕರಣ ಆಗ್ತಿದೆ ಅನ್ನುವ ಆಕ್ರೋಶ ಇವರದ್ದು. ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಿದೆ. ದೇವನಹಳ್ಳಿ ಟೋಲ್ ಸೇರಿ ಹಲವೆಡೆ ಈ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಂಗ್ಲಿಷ್ ಬೋರ್ಡ್ಗಳಿಗೆ ಕಪ್ಪು ಮಸಿ ಬಳಿದು ಕಿಡಿಕಾರ್ತಿದ್ದಾರೆ. ಮಾಲು, ಐಟಿ ಕಂಪನಿ, ರೆಸ್ಟೋರೆಂಟು, ಯಾವ್ಯಾವ ಕಟ್ಟಡಗಳು ಬೆಂಗಳೂರಿನಲ್ಲಿ ತಮ್ಮ ಹೆಸರನ್ನ ಇಂಗ್ಲಿಷ್ನಲ್ಲಿ ಬಳಕೆ ಮಾಡಿಕೊಂಡಿದ್ದವೋ ಆ ಎಲ್ಲ ಕಡೆ ಕರವೇ ಕಾರ್ಯಕರ್ತರು ಅವುಗಳಿಗೆ ಕಪ್ಪು ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ. ಮಾಲು, ಐಟಿ ಕಂಪನಿ, ರೆಸ್ಟೋರೆಂಟ್ಗಳಲ್ಲಿ ಕನ್ನಡ ಬಳಕೆ ಕಡ್ಡಾಯ ಮಾಡಬೇಕು ಅಂತ ಈಗಾಗಲೇ ಆಕ್ರೋಶ ಭರಿತರಾಗಿದ್ದಾರೆ. ನಾಮಫಲಕಗಳಲ್ಲಿ 60% ಕನ್ನಡ ಇರಲೇಬೇಕು, ಉಳಿದಂತೆ 40% ನಿಮಗೆ ಬೇಕಾಗಿರೋ ಭಾಷೆಗಳನ್ನು ಬಳಸ್ಕೊಳ್ಳಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನಾಕಾರರು. ದೇವನಹಳ್ಳಿಯ ಪ್ರತಿಭಟನೆಯ ಒಂದಿಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಗಾಂಚಲಿ ಬಿಡಿ ಕನ್ನಡ ಕಲಿ, 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 ಗಾಂಚಲಿ ಬಿಡಿ ಕನ್ನಡ. ಈ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಿನಲ್ಲಿ ಕನ್ನಡದ ಪ್ರಾದಾಯವಾದಂಥ ಈ ನಗರದಲ್ಲಿ ಕನ್ನಡವನ್ನು ಬಳಸದೆ ಅನ್ಯ ಭಾಷೆಯನ್ನು ಬಳಸ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಖಡಾಖಂಡಿತವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧ ವ್ಯಕ್ತಪಡಿಸುವ ಮುಖೇನ ಈ ರಾಜ್ಯದಲ್ಲಿ ಕನ್ನಡನೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ TN ನಾರಾಯಣಗೌಡರು ಏನು ಹೇಳಿದ್ದಾರೆ ಆ ಮಾತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಮುಖೇನ ಸಾಬೀತುಪಡಿಸ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಿಂದ 25,000 ಮೇಲ್ಪಟ್ಟು ಬರ್ತಾ ಇದ್ದಾರೆ. ಏಷ್ಯನ್ ಮಾಲ್ಗೆ ಎಷ್ಟೋ ಪೊಲೀಸ್ ಬಂದೋಬಸ್ತ್ ಇದ್ರು, ನಾವು ಅಲ್ಲಿ ಮುತ್ತಿಗೆ ಹಾಕಿ ಹಾಕ್ತೀವಿ, ಜೈಲಿಗೆ ಹೋಗಕ್ಕೆ ಸದಾ ಸಿದ್ಧರಾಗಿ ನಾವು 25,000 ಮೇಲ್ಪಟ್ಟು ಕಾರ್ಯಕರ್ತರು ಬಂದಿದ್ದೀವಿ. ಕನ್ನಡ ನಾಮಫಲಕ ಬಳಸಬೇಕು. ಏಷ್ಯನ್ ಮಾಲ್ ಅವರ ದೌರ್ಜನ್ಯವನ್ನು ಖಂಡಿಸಿ ಇಡೀ ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಾದರ್ ಗೇಟಿಂದ ಹಿಡಿದು ಕಬ್ಬನ್ ಪಾರ್ಕ್ವರೆಗೂ ದೊಡ್ಡ ಜಾಗೃತಿ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಿಂದ ಇವತ್ತು ಹೋರಾಟ ಅಲ್ಲ ಅಥವಾ ಜಾಗೃತಿ ಅಲ್ಲ, ಇದು ಒಂದು ವಾರ್ನಿಂಗು. ಅನ್ಯ ಭಾಷಿಕರು ಬಂದು ಇಲ್ಲಿ ನೀವು ಬದುಕು ಕಟ್ಕೊಳ್ತಾ ಇದ್ದೀರಾ, ವ್ಯವಹಾರ ಮಾಡ್ತಾ ಇದ್ದೀರಾ, ನೀವು ಬೇಕಾದಂಥ ದೃಷ್ಟಿಯಲ್ಲಿ ಬದುಕನ್ನು ಇಲ್ಲಿ ಕಟ್ಕೊಂಡು ಚೆನ್ನಾಗಿದ್ದೀರಾ. ಆದರೆ ಕನ್ನಡ ಬಳಸಲ್ಲ ಅನ್ನೋಂಥ ಮಾತನ್ನು ತಮ್ಮಲ್ಲೇನು ಅಹಂಕಾರದ ಮಾತಿದೆಯಲ್ಲ ಇದು ಬಿಟ್ಟು ಬಿಡಬೇಕು. ಇವತ್ತು ರಾಜಕಾರಣಿ ಯಾವುದೇ ಪಕ್ಷದವರಾಗಿರ್ಬೋದು, ಪಕ್ಷದರ ಮಾಲ್ಗಳಾಗಿರ್ಬೋದು, ಯಾವುದೇ ಉದ್ಯಮಿಗಳಾಗಿರ್ಬೋದು, ಅನ್ಯ ಭಾಷಿಕರ ಉದ್ಯಮಿಗಳಾಗಿರ್ಬೋದು, ಇಲ್ಲಿ ಬಂದ ತಕ್ಷಣ ಕನ್ನಡ ನೆಲದಲ್ಲಿದ್ದು ಇಲ್ಲಿನ ಸಿರಿ ಸಂಪತ್ತನ್ನು ಬಳಸ್ತೀರಿ, ಇಲ್ಲಿನ ವ್ಯವಹಾರ ದೃಷ್ಟಿಯಲ್ಲಿ ನೀವು ಅನುಕೂಲಸ್ಥರಾಗಿರ್ತೀರಿ. ಆದರೆ ಕನ್ನಡ ಬಳಸಲ್ಲ ಅನ್ನೋಂಥ ಏನು ದೊಡ್ಡ ಈ ಮಾತಿದೆಯಲ್ಲ ಅಹಂಕಾರದ ಮಾತು, ಅದು ಇವತ್ತಿಗೆ ಕೊನೆ ಆಗಬೇಕು. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಅಹಂಕಾರದ ಮಾತು ಇಲ್ಲಿ ನಡೆಯಂಗಿಲ್ಲ. ಸನ್ಮಾನ್ಯ ನಾರಾಯಣಗೌಡರು ಏನು ಇವತ್ತು ಆದೇಶ ಕೊನೆ 27ನೇ ತಾರೀಕು ಗಡುವು ಕೊಟ್ಟಿದ್ರು, ಅಧಿಕಾರಿ ಏನು ಇವತ್ತು BBMPಗೆ ಆಗಿರ್ಬೋದು, ಮೊನ್ನೆ ಏನು ನಾರಾಯಣಗೌಡರು ಇವತ್ತು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ಕೂಡ 28ನೇ ತಾರೀಕು ಕೊನೆಯ ಅವಧಿಯ ದಿನಾಂಕ ಕೊಟ್ಟಿದೆ. ಒಂದು ವೇಳೆ 27, 28ನ ಮೇಲ್ಪಟ್ಟು ಕನ್ನಡ ನಾಮಫಲಕ ಏನಾದರೂ ತಾವು ಬಳಸಲಿಲ್ಲ, ಕನ್ನಡ ಬಳಸಲಿಲ್ಲ, ಕನ್ನಡಿಗರಿಗೆ ಗೌರವ ಕೊಡುವಂಥದ್ದಾಗಲಿಲ್ಲ, ಕನ್ನಡ ನಾಡಿನಲ್ಲಿ ಕನ್ನಡಿಗರಾಗಿ ಬದುಕಲಿಲ್ಲ ಅಂತಂದರೆ ತಮಗಿಲ್ಲಿ ಉಳಿಗಾಲ ಇಲ್ಲ ಅನ್ನೋಂಥದ್ರ ಬಗ್ಗೆ ಈ ಒಂದು ಜಾಗೃತಿ ಇದೆ. ಏರ್ಪೋರ್ಟ್ನ ಟೋಲ್ ಬಳಿ ಒಂದು ಹೋಟೆಲ್ ಇದೆ. ಅಲ್ಲಿ ಬ್ಲೂಮ್ ಅಂತ ಇಂಗ್ಲಿಷ್ನಲ್ಲಿ ದೊಡ್ಡದಾಗಿ ನಾಮಫಲಕವನ್ನು ಹಾಕೊಂಡಿದ್ರು. ಸಾದಳಿಯ ಬ್ಲೂಮ್ ಹೋಟೆಲ್ ಬಳಿ ಕರವೇ ಕಾರ್ಯಕರ್ತರು ಆಕ್ರೋಶ ಭರಿತರಾಗಿದ್ದಾರೆ. ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ. ಆ ಬೋರ್ಡ್ ನಾಮಫಲಕ ಏನಿದೆ ಅದನ್ನ ಧ್ವಂಸ ಮಾಡಿದ್ದಾರೆ. ಇಂಗ್ಲಿಷ್ನ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ ಪ್ರತಿಭಟನಾಕಾರರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟೋಲ್ ಇದೆಯಲ್ಲ ಅದರ ಪಕ್ಕದಲ್ಲಿರುವ ಬ್ಲೂಮ್ ಹೋಟೆಲ್ ಗಮನಿಸ್ತಾ ಇದ್ರೆ ದೃಶ್ಯಗಳನ್ನು.
ಪ್ರತಿಭಟನಾಕಾರರ ಆಕ್ರೋಶವನ್ನು ನೀವು ಗಮನಿಸ್ತಾ ಇದ್ದೀರಿ. ಹೋಟೆಲ್ ಒಳಗೆ ನುಗ್ಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಆದರೆ ಪೊಲೀಸರವರನ್ನು ತಡೀತಿದ್ದಾರೆ. ಯಾಕಂದರೆ ಅಹಿತಕರ ಘಟನೆಗಳಾಗಬಾರ್ದು, ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಾಳಬಾರ್ದು ಅನ್ನುವ ದೃಷ್ಟಿಯಲ್ಲಿ ಪೊಲೀಸ್ ಬೆಂಗಾವಲನ್ನು ಏರ್ಪಡಿಸಲಾಗಿದೆ. ಆದರೆ ಆ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರ, ಬಹಳ ಆಕ್ರೋಶ ಇದೆ ಅನ್ನೋದು ಬಹಳ ಸ್ಪಷ್ಟ. ಒಳಗಡೆ ನುಗ್ಗೋ ಪ್ರಯತ್ನ ಎಲ್ಲ ಆಗ್ತಾ ಇದೆ. ಸದ್ಯಕ್ಕೆ ಈ ಪ್ರತಿಭಟನೆಯ ಅಪ್ಡೇಟ್ಸ್ ಏನೇನು ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ಸುಚಿತ್ರ? ಪ್ರಣತ್, ಏನು ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ವಿಚಾರವಾಗಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು. ಜೊತೆಗೆ ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ನಾರಾಯಣಗೌಡ ಬಣದಿಂದನೂ ಕೂಡ ಈ ಒಂದು ಏನು ಕರ್ನಾಟಕದಲ್ಲಿ ಯಾವೆಲ್ಲ ವಾಣಿಜ್ಯೋದ್ಯಮಿಗಳು ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಹೇಳಿ ಇವತ್ತು ಒಂದು ಜಾಗೃತಿ ಮೆರವಣಿಗೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ಸಾದಹಳ್ಳಿ ಟೋಲ್ ಗೇಟ್ ಬಳಿಯಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಬೃಹತ್ ಒಂದು ರ್ಯಾಲಿಯನ್ನು ಹೋಗುವುದರ ಮೂಲಕ ಏನು ಒಂದು ಉದ್ಯಮಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ವು. ಈಗಾಗಲೇ ಈ ಒಂದು ಸಾದಹಳ್ಳಿ ಟೋಲ್ ಗೇಟ್ ಬಳಿ ರಾಜ್ಯದ ಮೂಲೆ ಮೂಲೆಗಳಿಂದ ಉತ್ತರ ಕರ್ನಾಟಕ, ಏನು ಬಳ್ಳಾರಿ, ರಾಯಚೂರು ಎಲ್ಲ ಒಂದು ಭಾಗದಿಂದನೂ ಕೂಡ ಕನ್ನಡ ಪರ ಸಂಘಟನೆಗಳು ಇವತ್ತು ಬೆಂಗಳೂರಿನ ಸಾದಹಳ್ಳಿ ಗೇಟ್ ಬಳಿ ಬಂದಿರುವಂಥದ್ದು. ಈ ಒಂದು ಸಾದಹಳ್ಳಿ ಗೇಟ್ ಬಳಿಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಕನ್ನಡ ಪರ ಸಂಘಟನೆಗಳು ಹಾಜರಾಗ್ತವೆ. ಆ ಒಂದು ವೇಳೆಯಲ್ಲಿ ಮಾಲ್ಗಳಿಗೆ ನುಗ್ಗುವಂಥದ್ದು ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ಹೋಗಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು, ಗಲಾಟೆಗಳು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ 500ಕ್ಕೂ ಹೆಚ್ಚು ಪೊಲೀಸರು ಕೂಡ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ. ಈ ನಡುವೆಯೂ ಕೂಡ ಅಂದ್ರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಕನ್ನಡ ಪರ ಸಂಘಟನೆಗಳು ಕರ್ನಾಟಕದಲ್ಲಿ 65% ಕನ್ನಡ ನಾಮಫಲಕಗಳು ಇರಬೇಕು ಅನ್ನೋದು ಸರ್ಕಾರ ಆದೇಶ ಇದ್ರೂ ಕೂಡ ಈ ಒಂದು ಆದೇಶವನ್ನ ಎಲ್ಲಿ ಇವರು ಪಾಲಿಸಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಏನು ಇಂಗ್ಲಿಷ್ ನಾಮಫಲಕಗಳನ್ನ ಕಿತ್ತು ಹಾಕುವಂಥದ್ದು, ಒಡೆಯದು ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಣತ್, ಥ್ಯಾಂಕ್ ಯು ಸುಚಿತ್ರ ಮಾಹಿತಿಗೆ. ಬೆಂಗಳೂರಿನಲ್ಲಿ ಕನ್ನಡಕ್ಕಾಗಿ ಕರವೇ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಈ ವಿಚಾರವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ಡಿಜಿಐಜಿ ಅಲೋಕ್ ಮೋಹನ್. ಕಾವೇರಿ ನಿವಾಸದಲ್ಲಿ ಡಿಜಿಐಜಿ ಮತ್ತು ಮುಖ್ಯಮಂತ್ರಿಗಳ ಭೇಟಿಯಾಗಿದೆ. ಸದ್ಯ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಅಲೋಕ್ ಮೋಹನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಿ ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಸೂಚಿಸಿದ್ದಾರೆ. ಸರ್ಕಾರಿ ಆದೇಶ ಅದು 60% ಮಿನಿಮಮ್ ಕನ್ನಡ ಇರಬೇಕು ಅಂತ ಹೇಳಿ ಆ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಅಲೋಕ್ ಮೋಹನ್ ಭೇಟಿಯಾಗಿ ಒಂದಿಷ್ಟು ವಿಚಾರಗಳನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಅದಲ್ಲದೆ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ವಹಿಸಿಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಡಿಜಿಐಜಿ ಅವರಿಗೆ ತಿಳಿಸಿದ್ದಾರೆ. ಸದ್ಯದ ಬೆಳವಣಿಗೆಗಳೇನೇನಿದೆ ಅವೆಲ್ಲದರ ಮಾಹಿತಿಯನ್ನ ಡಿಜಿಐಜಿ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ.